ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ನಂಬರ್ 47/7475 ಬೆಳಗಾವಿ ಘಟಕ ಖಾನಾಪುರ ತಾಲೂಕಿನ ವತಿಯಿಂದ ರಾಜ್ಯ ಸಂಚಾಲಕರಾದ ಶ್ರೀ ಎಂ ಗುರುಮೂರ್ತಿ ಶಿವಮೊಗ್ಗ ಇವರ ಬಣದ ವತಿಯಿಂದ ಡಿಎಸ್ಎಸ್ ಸಂಸ್ಥಾಪಕರಾದ ಬಿ ಕೃಷ್ಣಪ್ಪನವರ 89ನೇ ಜನ್ಮದಿನದ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಪರಶುರಾಮ್ ಲ ವಂಟಮೂರಿ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮಕ್ಕೆ ರಾಜ್ಯ ಮಹಿಳಾ ಘಟಕದ ಸಂಘಟನಾ ಸಂಚಾಲಕರು ಶ್ರೀಮತಿ ಕಮಲಾ ಕರಮನವರ್, ಅಲ್ಪಸಂಖ್ಯಾತರ ರಾಜ್ಯ ಸಂಚಾಲಕರು ರಫೀಕ್ ಬೋಕ್ರೆ, ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಸುಭಾಷ್ ಹೆಗಡೆ, ಬೆಳಗಾವಿ ನಗರ ಅಧ್ಯಕ್ಷರಾದ ಭೀಮರಾವ್ ತಳವಾರ್, ತಾಲೂಕಾ ಅಧ್ಯಕ್ಷರಾದ ಮಲ್ಲೇಶ್ ಹೆಗಡೆ, ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಲಾರಿ ವರೂರ್ ಹಾಗೂ ಕಾರ್ಯದರ್ಶಿ ನಿಂಗಪ್ಪ ಹರಿಜಾನ್, ಬೆಳಗಾವಿ ಜಿಲ್ಲಾ ಸಂಘಟನಾ ಸಂಚಾಲಕರು ಮಹಿಳಾ ಘಟಕ ಶ್ರೀಮತಿ ಸತ್ಯವಾ ಕಾಂಬ್ಳೆ, ಬೆಳಗಾವಿ ತಾಲೂಕಾ ಅಧ್ಯಕ್ಷರು ಮಹಿಳಾ ಘಟಕ ಶ್ರೀಮತಿ ಲಕ್ಷ್ಮೀ ಶಿಂಗೆ, ಬೆಳಗಾವಿ ನಗರ ಅಧ್ಯಕ್ಷರು ಮಹಿಳಾ ಘಟಕ ಶ್ರೀಮತಿ ಲಕ್ಷ್ಮೀ ಭಜಂತ್ರಿ ಹಾಗೂ ವಿವಿಧ ಸಂಘಟನೆ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ರಾಜಶೇಖರ್ ಹಿಂಡಲ್ಗೇಕರ್ ಡಿಎಸ್ಎಸ್ ಮುಖಂಡರು, ಮಿಲಿಂದ್ ಐಹೊಳೆ ಡಿಎಸ್ಎಸ್ ಮುಖಂಡರು, ಪ್ರವೀಣ್ ಮಾದಾರ್ ಡಿಎಸ್ಎಸ್ ಮುಖಂಡರು, ದರ್ಶನ್ ಧಾರವಾಡ್, ಸತೀಶ್ ಸಮಾಜ ಸೇವಕರು ಹಾಗೂ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಪರಶುರಾಮ್ ಎಲ್ ವಂಟಮೂರಿಯವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಾಯಿತು. ವರದಿಗಾರರು ಪ್ರಸಾದ್ ರಣಸುಭೆ, ಇನ್ ಗೋಕಾಕ್ ನ್ಯೂಸ್, ಗೋಕಾಕ್. ಅಂತ ಹೇಳಿ ಒಂದು ಸಣ್ಣ ಹೋಟೆಲ್ಗೆ ಹೋದಾಗ ಅಲ್ಲಿ ನಮ್ಮ ದಲಿತರಿಗೆ ತೆಂಗಿನ ಚಿಪ್ ಇರ್ತಾವಲ್ಲ, ಏನೋ ತೆಂಗಿನ ಪಟ್ಟಿ ಅಂತಿರಲ್ಲ ನೀವು, ಅದ್ರೊಳಗ ಚಾ ಕೊಡ್ತಾ ಇದ್ರಂತ. ಅದನ್ನ ನೋಡಿ ನಮ್ಮ ಕೃಷ್ಣಪ್ಪನವ್ರಿಗೆ ಮನಸ್ಸಿನಾಗನ ದುಃಖ ಮಾಡ್ಕೊಂಡು, ನಮ್ಮ ಸ್ಥಿತಿ ಯಾವ 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 ಪರಿಸ್ಥಿತಿ ಐತಿ ನಮ್ಮ ಜನರದ, ನಾವು ಶಿಕ್ಷಕ ನಮ್ಗೆ ಇಷ್ಟ ವಿದ್ಯಾ ಇದ್ದು ನಾವು ಹಿಂಗದೀವಿ, ವಿದ್ಯಾವಂತರು ಇಲ್ಲದ ಜನರ ಪರಿಸ್ಥಿತಿ ಹೆಂಗ ಅಂತೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತಾವು ಏನು ಪ್ರಾಧ್ಯಾಪಕರಾಗಿರಲ್ಲ ಆ ಸೇವೆಯನ್ನ ಬಿಟ್ಟು ನಮ್ಮ ಜನರಿಗೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅವ್ರ ಮನೆಗೆ ಹೋರಾಟದ ಒಂದು ಹಾದಿಯನ್ನ ಹಿಡಿಸಿದಂತ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಇವತ್ತು ನಾವು ಮಹಿಳೆಯರೆಲ್ಲ ಇವತ್ತು ಮೈತುಂಬ ಅರ್ಬಿ ಹಾಕೊಂಡಿದೀವಿ, ಈ ತರ ಬಂದು ಇಲ್ಲಿ ಕುಂಡಿರ್ತಾ ಇದ್ದೀಪ ಅಂತಂದ್ರ ಅಂಬೇಡ್ಕರ್ನ ಬಿಟ್ರೆ ನೆಕ್ಸ್ಟ್ ಯಾರಂದ್ರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನಮಗ ಈ ಸ್ವತಂತ್ರ ಕೊಟ್ಟಿದ್ದ. ಏನಾಗ್ತಿತ್ತಂದ್ರ ಮಹಿಳೆಯರ ಕೆಲವೊಂದು ಹಳ್ಳಿಗಳ್ದಾಗ ಯಾವ್ದಂದ್ರ ಚಂದ್ರಗುತ್ತಿಯಲ್ಲಿ ಅನ್ಸೂಯಮ್ಮ ಅಂತಕ್ಕಂಥ ಮಹಿಳೆ ಮೇಲೆ ಒಂದು ಅತ್ಯಾಚಾರ ಆಗ್ತದ. ಅತ್ಯಾಚಾರ ಆದಾಗ ಯಾರು ಧ್ವನಿ ಎತ್ತಂಗಿಲ್ಲ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಪಾದಯಾತ್ರೆ ಅಂದ್ರೆ ಕಾಲ್ನಡಿಗೆ ಮುಖಾಂತರ ವಿಧಾನಸೌಧದವರೆಗೆ ಅವ್ರು ನಡ್ಕೊತ ಹೋಗ್ತಾರ. ಯಾಕ ನಮ್ಮ ಜನರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ. ಹೀಗಾಗಿ ಹಲವಾರು ಹೋರಾಟಗಳನ್ನ ಮಾಡಿದಾರೆ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಸಮಯ ಸಾಲುದಿಲ್ಲ. ಹೀಗಾಗಿ ನಾವು ಪ್ರತಿಯೊಬ್ರು ಇವತ್ತು ಮಹಿಳೆಯರು ಇವತ್ತು ನಮ್ಮ ಮೈತುಂಬ ಬಟ್ಟೆ ಹಾಕ್ತಾ ಇದ್ದೀವಿ, ನಾವು ಶಿಕ್ಷಣ ಪಡಿತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನೆಕ್ಸ್ಟ್ ಅಂಬೇಡ್ಕರ್ ಅಂತಂದ್ರೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರು ಅಂತ ನಾನು ಹೇಳಿಕೆ ಬಯಸ್ತೀನಿ. ಸೊ ಹಾಗಾಗಿ ನಾವು ಇವತ್ತು ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಾ. ಅದೇ ರೀತಿಯಾಗಿ ಅವ್ರು ನಡೆದು ಬಂದಂಥ ಹಾದಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಲಿಸ್ಕೊಟ್ಟಂತ ಸಿದ್ಧಾಂತ, ಅವ್ರ ಸಂವಿಧಾನದ ಮುಖಾಂತರ ನಾವು ಅನೇಕ ಹೋರಾಟಗಳನ್ನ ಮಾಡಬೇಕಾಗಿದೆ. ಇಲ್ಲಿ ಮಹಿಳೆಯರು ಬಂದಿದ್ದೀರಿ, ನಿಮ್ಮಲ್ಲಿ ಏನು ವಿನಂತಿ ಅಂತಂದ್ರ ಬಾಬಾ ಸಾಹೇಬರು ನಮಗೊಂದು ಮಾತು ಹೇಳಿದಾರೆ, ಶಿಕ್ಷಣವೆಂಬುದು ಹುಲಿಯ ಹಾಲಿನಂತೆ, ಅದನ್ನು ಕುಡಿದವರು ಪ್ರತಿಯೊಬ್ರು ಗರ್ಜಿಸಲೇಬೇಕಂತ ಹೇಳಿ. ಅದೇ ರೀತಿಯಾಗಿ ಪ್ರತಿಯೊಬ್ರು ನಿಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸಲೇಬೇಕು, ಪ್ರತಿಯೊಬ್ರು ಪ್ರಶ್ನಿಸುವಂತ ಹಕ್ಕನ್ನ ನೀವು ಪಡಿಲೇಬೇಕು. ಇಲ್ಲಿ ಎಷ್ಟೋ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಅವರ ತತ್ವ ಆದರ್ಶಗಳನ್ನ ಹೇಳ್ತಾ ಪರಿಪಾಲಿಸ್ತಾ ಬಂದ್ರು. ಅದೇ ರೀತಿಯಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀಪ ಅಂತಂದ್ರ ಅದಕ್ಕೆ ನಮ್ಗೆ ಸ್ಫೂರ್ತಿ ಯಾರಪ್ಪ ಅಂದ್ರ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಯಾಕಂದ್ರ ಅಂಬೇಡ್ಕರ್ ಇಲ್ಲದ ಸಂದರ್ಭದಾಗ ನೆಕ್ಸ್ಟ್ ಯಾರು ಇದನ್ನ ಮುಂದುವರಿಸಲಿಲ್ಲ. ಬಟ್ ಅವರೊಬ್ಬರ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿಯನ್ನ ಬಿಟ್ಟು ಇವತ್ತು ನಮ್ಮ ಸಲುವಾಗಿ ಹೋರಾಡ್ಬೇಕ, ನಿಮ್ಮ ಹಕ್ಕುಗಳನ್ನ ನೀವು ಕೇಳಬೇಕ, ಪ್ರತಿಯೊಬ್ಬರು ನೀವು ಪ್ರಶ್ನಿಸುವಂತರಾಗಬೇಕನ್ನೋ ಧೈರ್ಯ ತುಂಬಿದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಹಾಗಾಗಿ ಇವತ್ತು ಅವರ ಜನ್ಮದಿನವನ್ನ ನಾವೆಲ್ಲರೂ ಖುಷಿಯಿಂದ ಆಚರಿಸಿದ್ದೇವೆ.
ಅದೇ ರೀತಿಯಾಗಿ ಇನ್ನೂ ಮುಂದೆ ಅವರ ಹಾಕಿಕೊಟ್ಟಂತ ಮಾರ್ಗವನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಜೈ ಭೀಮ್ ವಂದನೆಗಳನ್ನು ತಿಳಿಸುತ್ತಾ ಜೈ ಕೃಷ್ಣಪ್ಪಾಜಿ.